ಯಾವುದೇ ಕ್ರಿಮಿನಲ್ ಪ್ರಕರಣಗಳು ಅಂದರೆ ಒಂದು ಡೆಡ್ ಬಾಡಿಯನ್ನು ಪೋಸ್ಟ್ಮಾರ್ಟಮ್ ಮಾಡೋದಕ್ಕೆ ಆಫ್ಟರ್ 6 PM ನಂತರ ಮಾಡಬಾರ್ದು ಅನ್ನುವಂಥದ್ದು ನಿಯಮ ಇಲ್ವಾ? ಆ ನಿಯಮದ ಪಾಲನೆ ಮಾಡದೇ ಇರುವಂಥದ್ದು ಕೂಡ ಒಂದು ಪ್ರಕರಣದ ತನಿಖೆಯ ಸಂದರ್ಭದಲ್ಲಿ ಆಗುವಂತಹ ಬಹಳ ದೊಡ್ಡ ಲೋಪ ಆಗೋದಿಲ್ವಾ ಅಂತ. ಸಂಕೇತ ಎಣಗಿವರೇ, ತಮ್ಮ ಪ್ರಶ್ನೆ ಕೇಳಿಲ್ಲ. ಇಲ್ಲಿ ಈ ಪೋಸ್ಟ್ ಮಾರ್ಟಮ್ ವಿಚಾರಗಳಿಗೆ ಬಂದಾಗ ಯಾವುದೇ ಒಂದು ಕ್ರಿಮಿನಲ್ ಪ್ರಕರಣದಲ್ಲಿ ಪೋಸ್ಟ್ ಮಾರ್ಟಮ್ ಅನ್ನ ಸಂಜೆ 6 ಗಂಟೆಯ ನಂತರ ಮಾಡಬಾರದು ಅನ್ನುವಂತಹ ನಿಯಮ ಇಲ್ವಾ? ಒಂದು ವೇಳೆ ಅದರ ನಂತರ ಮಾಡಿದ್ರು ಅಂತ ಹೇಳಿದ್ರೆ ಯಾವುದೋ ಕಾರಣಕ್ಕೆ ಈ ಒಂದು ಪ್ರಕರಣದಲ್ಲಿ ಇರುವಂತಹ ತನಿಖೆಯ ಹಂತದಲ್ಲಿ ಎದುರಾಗುವಂತಹ ಲೋಪ ಅಂತೇಳಿ ಅದನ್ನು ಪರಿಗಣಿಸೋದಕ್ಕೆ ಆಗುತ್ತಾ ಅಂತ. ನೋಡಿ, ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಕೆಲವೊಂದು ಪ್ರೊಸೀಜರ್ ಇದೆ. ಯಾವ ಟೈಮ್ ನಲ್ಲಿ ಮಾಡಬೇಕು, ಯಾರ ಪ್ರೆಸೆನ್ಸ್ ನಲ್ಲಿ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದು ಮೆಡಿಕಲ್ ಜರ್ನಲ್ದಲ್ಲಿ ಹೇಳಿದ್ರು ಕೂಡ, ಇನ್ so far as investigation is concerned, in so far as criminal investigation, more particularly about the offense is concerned, certain protocols are there which need to be followed. ಈ ಸಾಯಂಕಾಲ ನಂತರ ಯಾಕೆ ಮಾಡಬಾರ್ದು ಅಂತಂದ್ರೆ ಅವಕ್ಕೊಂದು ಕಾರಣಗಳು ಕೊಟ್ಟಿರ್ತಾರೆ, ಸೈಂಟಿಫಿಕ್ ರೀಸನ್ಸ್. ಹೌದು. ಮತ್ತೆ ಈ ಎಲ್ಲಾ ಕಾರಣಗಳಿಗೂ ಕೂಡ ಕೆಲವೊಂದು ಲೋಪದೋಷ ಇಲ್ಲದೆ ಇದ್ದಲ್ಲಿ, ಅದನ್ನು ಪಾಲಿಸದೇ ಇದ್ದಲ್ಲಿ ಒಂದು ಲೋಪದೋಷ ಮತ್ತು ಗಂಭೀರವಾದ ಲೋಪ ಅಂತ ಕನ್ಸಿಡರ್ ಮಾಡ್ತಾರೆ. ಅದು ಪೋಸ್ಟ್ ಮಾರ್ಟಮ್ ಆದ್ರೂ ಕೂಡ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ಕಾನೂನಿನ ಅನ್ವಯ ಅದನ್ನ ಇಟ್ ಈಸ್ ನಾಟ್ ಅನ್ ಅಡ್ಮಿಸಿಬಲ್ ಆರ್ ಅಕ್ಸೆಪ್ಟಬಲ್ ಎವಿಡೆನ್ಸ್ ಅಂತ ಕನ್ಸಿಡರ್ ಆಗುತ್ತೆ. ಆರ್ ದೇರ್ ಮೇ ಬಿ ಚಾನ್ಸಸ್ ಆಫ್ ಮ್ಯಾನಿಪುಲೇಷನ್ ಆರ್ ಟ್ಯಾಂಪರಿಂಗ್, ಆರ್ ದೇರ್ ಮೇ ಬಿ ಚಾನ್ಸಸ್ ಆಫ್ ಇನ್ವಿಸಿಬಿಲಿಟಿ ಆಫ್ಟರ್ ಸರ್ಟನ್ ಟೈಮ್. ಹಾಗಾಗಿ ದೇರ್ ಆರ್ ವೆರಿ ಸೈಂಟಿಫಿಕ್ ರೀಸನ್ಸ್. ಅದು ಸುಮ್ಮನೆ ಪ್ರೋಟೋಕಾಲ್ ಅಂತ ಮಾಡಿರೋದಲ್ಲ, ದೇರ್ ಇಸ್ ಅ ರೀಸನ್ ಫಾರ್ ಇಟ್. ಈಗ ಈ ಫಾಲ್ಟಿ ಇನ್ವೆಸ್ಟಿಗೇಷನ್ ಅಂತ ನಾವು ಹೇಳ್ತಾ ಇದ್ವಿ, ಈ ಅಥವಾ ನೀವು ಕಲೆಕ್ಷನ್ ಆಫ್ ಎವಿಡೆನ್ಸ್ ಆಗಲಿ ಅಥವಾ ನೀವು ಪೋಸ್ಟ್ ಮಾರ್ಟಮ್ ಆಗಲಿ, ದಿಸ್ ಆರ್ ಆಲ್ ದ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಪ್ರೋಸೆಸ್. ಇದನ್ನ ದಿಸ್ ಇಸ್ ಆಲ್ಸೋ ಫಾರ್ಮಿಂಗ್ ಪಾರ್ಟ್ ಆಫ್ ದ ಲ್ಯಾಪ್ಸಸ್ ವಿಚ್ ಮೇ ಲೀಡ್ ಟು ಅಕ್ವಿಟಲ್ ಆಫ್ ಎ ಪರ್ಸನ್. ಹೀಗೆ ಇಂಪ್ರಾಪರ್ ಕಲೆಕ್ಷನ್ ಆಫ್ ಎವಿಡೆನ್ಸ್ ಅಂತ ನಾವ್ ಏನ್ ಹೇಳ್ತಾ ಇದ್ವಿ ಅವಾಗ, ಫಾಲ್ಟಿ ಆರ್ ಬಾಸ್ಟ್ ಇನ್ವೆಸ್ಟಿಗೇಷನ್ ಅಂತ ಹೇಳಿ, ಇಂಪ್ರಾಪರ್ ಕಲೆಕ್ಷನ್ ಆಫ್ ಎವಿಡೆನ್ಸ್ ಆರ್ ಇಂಪ್ರಾಪರ್ methodology of investigation ನಲ್ಲಿ this is also contributing to certain medical negligence or the contribution to the lapse in the investigation process which may also lead to acquittal of a person. But ಈಗ ಪ್ರಶ್ನೆ ಬಂದಿರೋದು ಅಕ್ವಿಟಲ್ ಕಮಿಟಿ ಬಗ್ಗೆ. ತಾವು ಪ್ರಶ್ನೆ ಕೇಳಿದ್ವಿ, ತಮ್ಮ ಗಮನಕ್ಕೆ ಬಂದಂಗೆ ಅಕ್ವಿಟಲ್ ಕಮಿಟಿ ಇವೆಲ್ಲಾ ವಿಚಾರಗಳನ್ನು ನೋಡುತ್ತೆ. ಏನಂದ್ರೆ ಮೊದಲೇದು, ವೆದರ್ ಇಟ್ ಈಸ್ ಬಿಕಾಸ್ ಆಫ್ the lack of evidence, whether it is because of the witnesses turning hostile, ಅಥವಾ ಫಾಲ್ಟಿ ಇನ್ವೆಸ್ಟಿಗೇಷನ್ ಇದೆಯಾ, ಅಥವಾ ಏನಾದರೂ ಲ್ಯಾಪ್ಸ್ ಮಾಡಿದಾರ ಅಧಿಕಾರಿಗಳು ಪೋಸ್ಟ್ ಮಾರ್ಟಮ್ದಲ್ಲಿ ಆಗ್ಲಿ ಅಥವಾ ಎವಿಡೆನ್ಸ್ ಕಲೆಕ್ಟ್ ಮಾಡೋದ್ರಲ್ಲಿ ಅದಾಗಲಿ ಫೋರೆನ್ಸಿಕ್ ಆಗಲಿ ಏನಾಗಿದೆಯಾ, ಅಥವಾ ಬೆನಿಫಿಟ್ ಆಫ್ ಡೌಟ್ ಏನಾದ್ರು ಇದೆಯಾ, ಅಥವಾ ಕಾಂಟ್ರಡಿಕ್ಷನ್ ಇನ್ ದಿ ವಿಟ್ನೆಸ್ ಟೆಸ್ಟಿಮನಿ ಏನಾದ್ರು ಇದೆಯಾ, ಅಥವಾ ಟೆಕ್ನಿಕಲ್ ಆಫ್ ದ ಲೀಗಲ್ ಗ್ರೌಂಡ್ಸ್ ಅಂತ ಹೇಳ್ತೀವಿ, ಡೆಫಿಷಿಯನ್ಸಿ ಇನ್ ಫಾಲೋಯಿಂಗ್ ಪ್ರೊಸೀಜರ್ ಅಂತ ಹೇಳ್ತೀವಿ, ಅಲ್ಲೇನಾದ್ರೂ ಆಗಿದೆಯಾ. ಮತ್ತೆ ಫೇಲ್ಯೂರ್ ಟು ಪ್ರೂವ್ ದ ಸೈಂಟಿಫಿಕ್ ಆರ್ ಸ್ಪೆಸಿಫಿಕ್ ಅಫೆನ್ಸ್, ಸೈಂಟಿಫಿಕ್ ವೇ ಆಫ್ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಅಫೆನ್ಸ್. ಈಗ ಏನಾಗ್ತದೆ, ಎಷ್ಟೋ ಜನ ದೇರ್ ಆರ್ ಸೈಂಟಿಫಿಕ್ ಎವಿಡೆನ್ಸಸ್ ಅವೈಲೇಬಲ್, ಫೊರೆನ್ಸಿಕ್ ರಿಪೋರ್ಟ್ ಎಲ್ಲ ಇರ್ತವೆ, ಬಟ್ ದಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೇ ನಾಟ್ ಬಿ ಇನ್ ಅ ಪೊಸಿಷನ್ ಟು ಕನ್ವಿನ್ಸ್ ದ ಕೋರ್ಟ್ ಎಫೆಕ್ಟಿವ್ಲಿ ವಿಚ್ ರಿಕ್ವೈರ್ಸ್ ಸೈಂಟಿಫಿಕ್ ನಾಲೆಜ್. ಹಾಗಿದ್ದಾಗ ಈ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಇದ್ರ ಬಗ್ಗೆ ಜ್ಞಾನ ಕೊಟ್ಟಿರ್ಬೇಕು ಅಥವಾ ಮಾಹಿತಿ ಕೊಟ್ಟಿರ್ಬೇಕು, ಅದನ್ನ ಸರಿಯಾಗಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟರೆ ಮಾತ್ರ ಕೋರ್ಟ್ ಗಮನಕ್ಕೆ ತರಬಹುದು. ಕೋರ್ಟ್ಗೂ ಕೂಡ ಸಾಕಷ್ಟು ಇದ್ರ ಬಗ್ಗೆ ಸೈಂಟಿಫಿಕ್ ಎಕ್ಸಾಮಿನೇಷನ್ ಆಗಲಿ ಅಥವಾ ರಿಪೋರ್ಟ್ ಬಗ್ಗೆ ಆಗಲಿ, ಸೈಂಟಿಫಿಕ್ ವೇ ಆಫ್ ಅನಲೈಸಿಂಗ್ ದಿ ಎವಿಡೆನ್ಸ್ ಅನ್ನೋದ್ರ ಬಗ್ಗೆ ಆಗಲಿ ಕೋರ್ಟ್ಗೂ ಕೂಡ ಮಾಹಿತಿ ಇರಲ್ಲ. ಸೊ ದೇರ್ ಆರ್ ಸರ್ಟನ್ ರಿಕ್ವೈರ್ಮೆಂಟ್ಸ್ ಆಫ್ ಟ್ರೈನಿಂಗ್ ಟು ದ ಜಡ್ಜಸ್, ಟು ದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಲ್ಸೋ, ಅಂಡ್ ಆಲ್ಸೋ ಟು ದ ಇನ್ವೆಸ್ಟಿಗೇಷನ್ ಆಫೀಸರ್ಸ್. ಯಾವ ರೀತಿ ಕಲೆಕ್ಟ್ ಮಾಡ್ಬೇಕು ಅನ್ನೋದಾಗ್ಲಿ, ಯಾವ ರೀತಿ ಅದನ್ನ ಪ್ರಿಸರ್ವ್ ಮಾಡ್ಬೇಕು ಅನ್ನೋದಾಗ್ಲಿ, ಯಾವ ರೀತಿ ಅದನ್ನ ಇನ್ವೆಸ್ಟಿಗೇಷನ್ ದಿಕ್ಕಿನಲ್ಲಿ ಯಾವ ದಿಕ್ಕಿನಲ್ಲಿ ಏನ್ ಮಾಡ್ಬೇಕು ಅನ್ನೋದಾಗ್ಲಿ, ಇದೆಲ್ಲ ಕೂಡ ದೇರ್ ಮೇ ಬಿ ಫೇಲ್ಯೂರ್ on the part of following these procedures which may lead to acquittal. ಹಾಗಾಗಿ ಅಕ್ವಿಟಲ್ ಕಮಿಟಿ ಅನ್ನೋದು ಏನು ಅಂದ್ರೆ, to analyze the percentage of acquittal, to analyze the case of the acquittal based on the lapses, and to see that those lapses should not be repeated. ಅಂದ್ರೆ ಅದನ್ನ ಪದೇ ಪದೇ ರಿಪೀಟ್ ಆಗದಂಗೆ ಯಾವ ರೀತಿ ಅದನ್ನ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ನ ಬಲಪಡಿಸಬಹುದು, ಯಾವ ರೀತಿ ಫಾಲ್ಟಿ ಇನ್ವೆಸ್ಟಿಗೇಷನ್ ಇತ್ತು ಅಂತಂದ್ರೆ ಅದನ್ನ ಬೇಕಾದ್ರೆ it can also recommend it to the government or to the department concerned for re-investigation. ಬಟ್ ಎಷ್ಟೋ ಜನ ಮಾತಾಡ್ತಾ ಇದ್ರು, ನಾನು ಕೇಳಿದ್ದು ಇವತ್ತು ಮಾಧ್ಯಮದಲ್ಲಿ ನೋಡಿದ್ದು ಅಂತಂದ್ರೆ, ಈ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಅನ್ನ
ಈಗ ಒಂದ್ಸರಿ ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಫೈಲ್ ಮಾಡಿ ಅಥವಾ ರಿಪೋರ್ಟ್ ಆಧಾರದ ಮೇಲೆ ಕೋರ್ಟ್ ನಲ್ಲಿ ಅಕ್ವಿಟಲ್ ಆದಾಗ ವಾಟ್ ಈಸ್ ದ ರೋಲ್ ದ ಅಕ್ವಿಟಲ್ ಕಮಿಟಿ ಕ್ಯಾನ್ ಪ್ಲೇ ಹಿಯರ್ ಅಂತ ಬಂತು. ಹೌದು. ಅದಕ್ಕೆ ಬಂದಾಗ ನಾನು ಹೇಳ್ತಾ ಇರೋದಿಷ್ಟೇ, ಇಟ್ ಇಸ್ ಓನ್ಲಿ ಎ ರೆಕಮೆಂಡೇಟರಿ ಬಾಡಿ ಆರ್ ಅಡ್ವೈಸರಿ ಬಾಡಿ ಟು ದ ಗವರ್ಮೆಂಟ್. ಓಕೆ. ಇಟ್ ನಾಟ್ ಹ್ಯಾವ್ ಎ ಸ್ಟ್ಯಾಚ್ಯುಟರಿ ರಿಕಗ್ನಿಷನ್. ಓಕೆ. ಇದೇ ತರ ಕಾನೂನು ಪ್ರಕಾರ ಇದನ್ನ ಪಾಲಿಸಲೇಬೇಕು ಅನ್ನೋದು ಗವರ್ಮೆಂಟ್ ಮೇಲೆ ಏನಾದ್ರೂ ಬೈಂಡಿಂಗ್ ನೇಚರ್ ಇರಲ್ಲ. ಓಕೆ. ಬಟ್ ಅದನ್ನ ರೆಕಮೆಂಡೇಶನ್ ಅನ್ನ ಪರಿಶೀಲಿಸಿ, ಯಾಕಂದ್ರೆ ಇಟ್ಸ್ ಒಪಿನಿಯನ್ ಆಫ್ ದಿ ಎಕ್ಸ್ಪರ್ಟ್ ಬಾಡಿ ಅಂತ ಹೇಳಿ ಓಕೆ. ಅದನ್ನ ರೆಕಮೆಂಡೇಶನ್ ಪರಿಗಣಿಸಿ ಈ ಸಿಸ್ಟಮ್ ಅನ್ನು ಸುಧಾರಣೆ ಮಾಡೋದಕ್ಕೆ ಸಾಕಷ್ಟು ಕ್ರಮ ಕೈಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಓಕೆ 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 ಸಮಯದ ಅಭಾವ ಇದೆ. ಸಂಕೇತ ರಂಗಿಯವರೇ ಧನ್ಯವಾದ, ತಾವು ನಮ್ಮ ಜೊತೆಗೆ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಕಡೆದಾಗಿ ಇಲ್ಲಿ ಎಂ ಟಿ ನಾಣೆಯವರೇ, ತಮ್ಮ ಪ್ರಕಾರ ಇಲ್ಲಿರುವಂತಹ ಲ್ಯಾಬ್ಸಸ್ಗಳ ಬಗ್ಗೆ ಬಹಳಷ್ಟು ಉಲ್ಲೇಖಗಳು ಬರ್ತವೆ. ವಿಶೇಷವಾಗಿ ಬರುವಂಥದ್ದು ಈ ಸೈಂಟಿಫಿಕ್ ಎವಿಡೆನ್ಸ್ ಕಲೆಕ್ಟ್ ಮಾಡುವಂಥ ವಿಚಾರಗಳಿಗೆ ಒಂದು ಭಾಗ ಆದರೆ 6 ಗಂಟೆ ನಂತರ PM ಮಾಡಿರೋದೇ ಪೋಸ್ಟ್ ಮಾರ್ಟಮ್ ಮಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಡಾಕ್ಟರ್ ರಶ್ಮಿಯವರೇ ಅವರ ವಿಟ್ನೆಸ್ ಸ್ಟೇಟ್ಮೆಂಟ್ನಲ್ಲಿ ಅವ್ರು ಮಾಡಿರೋ ಪ್ರಕಾರವೂ ಕೂಡ ಅವರು ಹೇಳ್ತಾರೆ, the body was found, further admitted that it was dark at 6 PM but denied that after sunset PM examination cannot be conducted ಅಂತ ಹೇಳುವಂಥದ್ದು ಅವರು ಅಲ್ಲಿ ಹೇಳ್ಕೊಳ್ತಾರೆ. 6 ಗಂಟೆ ನಂತರವೂ ಕೂಡ ಹಾಗಾದರೆ PM ಮಾಡ್ಬೋದಾ? ಅಲ್ಲಿ ಆರ್ಡಿನರಿ ಮಾಡಬಾರದು. ಕಾರಣ ಏನಂದ್ರೆ ಮೋಸ್ಟ್ ಆಫ್ ದ ಸ್ಟಾಫ್ ಇರುವುದಿಲ್ಲ, ಕೋಆಪರೇಷನ್ ಮಾಡಬೇಕಾಗ್ತದೆ. ಎರಡನೇದು ಡಿಲೇ ಅದ್ರಲ್ಲಿ ಏನು ತೊಂದರೆ ಏನಿಲ್ಲ. ಮಾರನೇ ದಿವಸ ಲೈಟ್ ಬರೀ ಯಾವ್ದು ಎಲೆಕ್ಟ್ರಿಕ್ ಲೈಟ್ ಅಲ್ಲಿ ನೋಡೋದಲ್ಲ, ನಾರ್ಮಲ್ ಲೈಟ್ ಅಲ್ಲಿ ನೋಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತದೆ. ಆ ರೀತಿ ಮಾಡಿದ್ರೆ ಬಹಳ ಉತ್ತಮ ಇದೆ. ಕಾನೂನು ದೃಷ್ಟಿಯಲ್ಲಿ ಮಾಡ್ಲಿಕ್ಕೆ ಕೂಡುದು ಅಂತ ಏನಿಲ್ಲ, ಬಾರಿಲ್ಲ. ರುದ್ರಮಣಿಯವರ ಕಡೆದಾಗಿ ತಾವೇನು ಹೇಳ್ತೀರಿ, ಯಾವ ಕಾರಣಕ್ಕಾಗಿ ಇಲ್ಲಿ ಪೋಸ್ಟ್ ಮಾರ್ಟಮ್ ಅನ್ನ ರಾತ್ರಿ ಆದ್ಮೇಲೆ ಮಾಡಿದ್ರು ಅಂತ ಹೇಳಿ? ಅಲ್ಲ, ರಾತ್ರಿ ಆದ ಮೇಲೆ ಮಾಡಿಕೊಡ್ದು ಅಂತ ದೇರ್ ಇಸ್ ನೋ ಹಾರ್ಡ್ ಅಂಡ್ ಫಾಸ್ಟ್ ರೂಲ್. ಇದರಲ್ಲಿ ಓನ್ಲಿ ಈಗ ಸಫಿಶಿಯೆಂಟ್ ಲೈಟ್ ಇಟ್ಕೊಂಡು ಯಾವ ಬೇಕಾದ್ರೂ ಮಾಡ್ಬೋದು. ಈಗ ಜನಗಳು ಏನಾಗುತ್ತೆ ಅಂದ್ರೆ ಈ ಆಕ್ಸಿಡೆಂಟಲ್ ಕೇಸು ಇದರಲ್ಲಿ ಒಂದ್ ಕಡೆಯಿಂದ ಒಂದ್ ಕಡೆ ಟ್ರಾವೆಲ್ ಮಾಡ್ತಿರ್ತಾರೆ, ಆಕ್ಸಿಡೆಂಟ್ ಆಗುತ್ತೆ, ಅಲ್ಲಿ ಡೆತ್ ಆಗ್ತವೆ ಅಂತ ಇಟ್ಕೊಳ್ಳೋಣ. ಆಗ ಪೋಸ್ಟ್ ಮಾರ್ಟಮ್ ಡೆಡ್ ಬಾಡಿಗೋಸ್ಕರನೇ ಇಲ್ಲಿ ಕಾಯ್ಬೇಕಾಗ್ತದೆ. ಈ ತರ ಎಲ್ಲ ಸನ್ನಿವೇಶಗಳಲ್ಲಿ ಗೌರ್ಮೆಂಟ್ ಹ್ಯಾಸ್ ಇಶ್ಯೂಡ್ ದಿ ಸರ್ಕ್ಯುಲರ್ ಈವನ್ ಆಫ್ಟರ್ 6 o'clock ಡಾಕ್ಟರ್ಸ್ ಆರ್ ಅಥರೈಸ್ಡ್ ಟು ಕಂಡಕ್ಟ್ ಪೋಸ್ಟ್ ಮಾರ್ಟಮ್ ಅಂತ. ಬಟ್ ರೇರೆಸ್ಟ್ ಆಫ್ ರೇರ್ ಕೇಸ್ಗಳಲ್ಲಿ ಅಥವಾ ಹೀನಿಯಸ್ ಕ್ರೈಮ್ಗಳಲ್ಲಿ ಸರ್ಟೇನ್ ನಾರ್ಮ್ಸ್ ಅನ್ನ ಇನ್ವೆಸ್ಟಿಗೇಷನ್ ಆಫೀಸರ್ ಮೊದಲ ಹಂತದಲ್ಲಿನೇ ಏನು ಅಬ್ಸರ್ವ್ ಮಾಡೋದಕ್ಕೆ ಆಗೋದಿಲ್ವಾ? ಅಂದ್ರೆ ಇದರಲ್ಲಿ ನಾವು ಯಾರು ಈ ಅತ್ಯಾಚಾರಿ ಇದ್ದಾನೆ ಅಥವಾ ಯಾರು ಕೊಲೆಗಾರ ಇದ್ದಾನೆ ಆತನನ್ನು ಪನಿಷ್ ಮಾಡಬೇಕು ಅಂತ ಹೇಳುವಂಥ ವಿಚಾರಗಳು ತನಿಖಾಧಿಕಾರಿಗೆ ಮೊದಲ ಹಂತದಲ್ಲಿ ಬಂದಾಗ ಈ ವಿಚಾರಗಳಲ್ಲಿ ಭಾಳ ಪರ್ಟಿಕ್ಯುಲರ್ ಆದಂತಹ ನಿರ್ಧಾರಗಳನ್ನು ಕೈಗೊಳ್ಳಕ್ಕಾಗಲ್ವಾ? ಅಥವಾ ಎಕ್ಸ್ಪರ್ಟ್ PM ಮಾಡಿಸುವಂಥದ್ದು ಈ ರೀತಿಯಾಗಿ? ಈಗ ನೋಡಿ ಏನಾಗಿದೆ ಅಂತ ಹೇಳಿದ್ರೆ, ನಾವು ಯಾರೊಬ್ಬರನ್ನು ಸಹ ಅವರು ಪ್ರೊಫೆಷನಲಿ ನಾವು ಡಿಗ್ರೇಡ್ ಮಾಡಲಿಕ್ಕೆ ಆಗಲ್ಲ. ಸೊ ಬಿಕಾಸ್ ಶಿ ಇಸ್ ಅಥರೈಸ್ಡ್ ಟು ಕಂಡಕ್ಟ್ ಎ ಪೋಸ್ಟ್ ಮಾರ್ಟಮ್, ಅವರಿಗೆ ಈ ಎಲ್ಲಾ ಸಾಧಕ ಬಾಧಕಗಳು ಗೊತ್ತಿವೆ ಅಂತ ತಿಳಿದೇನೆ ನಾವು ಕಳಿಸ್ಕೊಟ್ಟಿರ್ತೇವೆ. ಈಗ ಫೊರೆನ್ಸಿಕ್ ಎಕ್ಸ್ಪರ್ಟ್ ಅವರು ಅದರಲ್ಲಿ ಇನ್ನೂ ಡೀಪ್ ಇರ್ತಾರೆ. ಇವರಿಗೆ ಒಂದು ವೇಳೆ ಆ ರೀತಿ ಏನಾದ್ರೂ ಕಷ್ಟ ಅನಿಸಿದ್ದಲ್ಲಿ, ಕನ್ಕ್ಲೂಷನ್ಗೆ ಯಾವುದೇ ಒಪಿನಿಯನ್ಗೆ ಬರ್ಲಿಕ್ಕೆ ಕಷ್ಟ ಅನಿಸಿದ್ದಲ್ಲಿ ರೆಫರ್ ಮಾಡ್ಬೋದಾಗಿತ್ತು. ಅಥವಾ ಫೊರೆನ್ಸಿಕ್ ಕ್ವಾಲಿಫೈಡ್ ಪರ್ಸನ್ಸ್ ನ ಅಲ್ಲಿಗೆ ಕರೆಸ್ಬಿಟ್ಟು ದೇ ಕುಡ್ ಹ್ಯಾವ್ ಟೇಕನ್ ದಿ ಹೆಲ್ಪ್ ವೈಲ್ ಕನ್ಕ್ಲೂಡಿಂಗ್ ದಿ ಪೋಸ್ಟ್ ಮಾರ್ಟಮ್. ಆಗ ಮಾಡ್ಬೋದಾಗಿತ್ತು. ಹಾಗೆ ಮಾಡುವುದು ಅವರಿಗೆ ಬಿಟ್ಟಂತಹ ವಿಚಾರ. ಅವರು ಹಾಗೆ ಮಾಡಿಲ್ಲ, ಅವರೇನೇ ಒಪಿನಿಯನ್ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಎಲ್ಲೂ ಹೇಳಿಲ್ಲ, ರಿಪೋರ್ಟ್ ಅಲ್ಲಿ ಎಲ್ಲಿ ಹೇಳಿಲ್ಲ. ಆಮೇಲೆ ಇನ್ಸಫಿಷಿಯಂಟ್ ಲೈಟ್ ಇತ್ತು ನನಗೆ ಅಂತ ಮಾಡುವುದು, ಇಟ್ ಇಸ್ ನಾಟ್ ದಿ ಡ್ಯೂಟಿ ಆಫ್ ದಿ ಪೊಲೀಸ್ ಟು ಅರೇಂಜ್ ಲೈಟ್ ಫೆಸಿಲಿಟೀಸ್ ಅಟ್ ದಿ ಪೋಸ್ಟ್ ಮಾರ್ಟಮ್ ರೂಮ್ ಆರ್ ಇನ್ ದಿ ಹಾಸ್ಪಿಟಲ್. ಓಕೆ ರುದ್ರಮಣಿ ಜಸ್ಟ್ ಸಮಯದ ಅಭಾವ ಇದೆ, ಅದಕ್ಕಾಗಿ ಕಡೆದಾಗಿದ್ದಾರೆ ಡಾಕ್ಟರ್ ದಿನೇಶ್ ರಾವ್ ಅವರೇ. ಹರಿಪ್ರಸಾದ್, ಒಂದು ನೋಡಿ, ರಿಗಾರ್ಡಿಂಗ್ ದ ಕಂಡಕ್ಟ್ ಆಫ್ ಪೋಸ್ಟ್ ಮಾರ್ಟಮ್ ಆಫ್ಟರ್ 6 PM, ನೋಡಿ, ದಿಸ್ ಇಸ್ ವಾಟ್ ವಿ ಹ್ಯಾವ್ ಇನ್ ಇಂಡಿಯಾ. ಈ ತರ ಒಂದು ಹಳೆ ಔಟ್ಡೇಟೆಡ್ ಇನ್ಸ್ಟ್ರಕ್ಷನ್ಸ್ ಆರ್ ಡೈರೆಕ್ಷನ್ಸ್. ಬಟ್ ಈಗ ದಟ್ ವಿ ಹ್ಯಾವ್ ಓವರ್ಕಮ್. ಯಾಕಂದ್ರೆ ನೋಡಿ, ಈಗ ನಾನು ಸೆಂಟ್ರಲ್ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಇದ್ದೀವಿ, ವಿ ಆರ್ ಡೂಯಿಂಗ್ ಡೇ ನೈಟ್ ಪೋಸ್ಟ್ ಮಾರ್ಟಮ್. ಏನ್ ನಮ್ಮ ಡೆಲ್ಲಿನಲ್ಲೂ ನೈಟ್ ಪೋಸ್ಟ್ ಮಾರ್ಟಮ್ ಮಾಡ್ತೇವೆ. ಆಮೇಲೆ ಈಗ ನಾನು ಹೊರದೇಶದಲ್ಲಿ ಇದ್ದಾಗ ವಿ ಡೋಂಟ್ ಯೂಸ್ ನ್ಯಾಚುರಲ್ ಲೈಟ್ ಅಟ್ ಆಲ್. ಸೊ ಅಡಿಕ್ವೇಟ್ ಲೈಟಿಂಗ್ ಇಸ್ ವಾಟ್ ಇಸ್ ಬಟ್ ನಾವು ಅದನ್ನ ನಮ್ಮ ಒಂದು ತಾಲೂಕು ಆಸ್ಪತ್ರೆ ಜೊತೆ ಕಂಪೇರ್ ಮಾಡಕ್ ಆಗತ್ತಾ ಅಂತ ಡಾಕ್ಟರ್ ಇಲ್ಲಿ ಪ್ರಶ್ನೆ ಇರೋದೇನಂದ್ರೆ, ಈಗ ನೀವು ಹೇಳೋ ಏಮ್ಸ್ ಅಥವಾ ಸೆಂಟ್ರಲ್ ಇನ್ಸ್ಟಿಟ್ಯೂಷನ್ಸ್ಗೂ ನಮ್ಮ ಒಂದು PSCಗೂ
ಅಲ್ಲ, ಒಂದು ಪೋಸ್ಟ್ ಮಾರ್ಟಮ್ ಸೆಂಟರ್ ಅಂತ ಅದಕ್ಕೆ ಒಂದು ಡೆಸಿಗ್ನೇಟೆಡ್ ಜಾಗ ಇದ್ದಾಗ ದಟ್ particularly confirms that adequate lightings will be there, adequate ventilation should be there, adequate drainage is there. ಅದ ನಂತರ ಇಲ್ಲ ಪೋಸ್ಟ್ ಮಾರ್ಟಮ್ ರೂಮ್ ಅಂತ ನಾವು ಕರ್ಲಿಕ್ಕೆ ತಾಲೂಕ ಆಗಲಿ ಬೇರೆ ಅವರ್ ಇಟ್ ಇಸ್ ಓಕೆ sophistication and facilities and infrastructure, but minimum things, drainage facility, water facility, lighting and ventilation ಇರಲೇಬೇಕು irrespective of the place. But ಅದು basic. But another thing, if the doctor is objecting, definitely there is a reason. ಇಲ್ಲಿ ಇರುವಂಥದ್ದು ಈ ಇಡೀ ಪ್ರಕರಣದಲ್ಲಿ ಅಕ್ವಿಟಲ್ ಕಮಿಟಿಗೆ ಹೋದ ನಂತರವೂ ಕೂಡ ಕೇವಲ ಈಗ ಆಫೀಸರ್ಸು ಇವರ ವಿಚಾರಗಳ ಬಗ್ಗೆ ಮಾತ್ರ ಒಂದಿಷ್ಟು ಏನು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ರೀತಿಯಲ್ಲಿ ಮಾತ್ರ ಇದು ಸೀಮಿತ ಆದರೆ ಸೌಜನ್ಯಗೆ ನ್ಯಾಯ ಹೇಗೆ ಸಿಗುತ್ತೆ? ಡಾಕ್ಟರ್ ದಿನೇಶ್ ರಾವ್ ಅವರೇ, ನೋಡಿ ಅಲ್ಲ, ಸೊ ಐ ಥಿಂಕ್ ಹರಿಪ್ರಸಾದ್ ನೀವು ಹೆಸರು ತಗೊಳ್ತಾ ಇಲ್ಲ, ದಟ್ ಇಸ್ ವೈ ದರ್ ಇಸ್ ಅ ಕನ್ಫ್ಯೂಷನ್. ಓಕೆ, ಸೊ ನೋಡಿ ಅಕ್ವಿಟಲ್ ಕಮಿಟಿನಲ್ಲಿ ಐ ಥಿಂಕ್ ದರ್ ಈಸ್ ಪ್ರಾವಿಷನ್ ವೇರ್ ದಿ ನ್ಯೂ ಎವಿಡೆನ್ಸಸ್ ಕಮ್, ನ್ಯೂ ವಿಟ್ನೆಸಸ್ ಕಮ್. ಈಗ ನ್ಯೂ ಎವಿಡೆನ್ಸಸ್, ನ್ಯೂ ವಿಟ್ನೆಸಸ್, ದಟ್ ದರ್ ಇಸ್ ಅ ಸ್ಕೋಪ್. ಆಮೇಲೆ ಎಲ್ಲದಕ್ಕಿಂತ ಸಿ ವೆನ್ ದ ಆಫೀಸರ್ ಇಸ್ ನಾಟ್ ಪನಿಶ್ಡ್ ಫಾರ್ ದ ಡಿಸ್ಟ್ರಕ್ಷನ್ ಆಫ್ ದ ಎವಿಡೆನ್ಸ್ ಆರ್ ಫೇಲ್ಯೂರ್ ಇನ್ ದ ಇನ್ವೆಸ್ಟಿಗೇಷನ್ which has resulted in such anarchy at that particular place. ಬೇರೆ ಇನ್ಸಿಡೆಂಟ್ಸ್ ಇದೇ ತರ ಆಗುತ್ತೆ. ಈಗ ಪನಿಷ್ ಆದ್ರೆ ಮುಂದೆ ಈ ತರ ಘಟನೆ ನಡೆಯೋದಿಲ್ಲ. ಸೊ ವೈ ಶುಡ್ ನಾಟ್ ಇಟ್ ಹ್ಯಾಪನ್? ದಟ್ ಇಸ್ ಸಿ ಅವರ್ ಥಿಂಗ್ ಇಸ್ ಸೌಜನ್ಯ ಕೇಸಿಂದ ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಮೆಸೇಜ್ ಹೋಗ್ಬೇಕು. ತನಿಖೆನಲ್ಲಿ ಲೋಪ ಆಗಿದ್ರೆ ತನಿಖಾದಾರಿಗೆ ನೀವು ಪನಿಷ್ ಮಾಡಿ, ಇಲ್ಲ ಬೇರೆ ಯಾರಾದ್ರೂ ಇದ್ರೆ ಅವ್ರನ್ನ ಹಿಡೀರಿ. ಇದೇನು ಮಾಡ್ದಲೇ ಇದ್ರೆ ಈ ತರ ಅನಾರ್ಕಿ, ಈ ತರ ಪ್ರೊಟೆಸ್ಟ್, ಈ ತರ ಕಾನ್ಸ್ಪಿರಸಿಸ್ ನಡೀತಾ ಇರುತ್ತೆ. ಸರ್, ದ ರಿಯಲ್ ಅಕ್ಯೂಸ್ ವಿಲ್ ಎಸ್ಕೇಪ್. ಆಮೇಲೆ ಈ ತರ ಒಂದು ಇನ್ಸಿಡೆಂಟ್ಸ್ ರಾಜ್ಯದಲ್ಲಿ ನಡ್ಕೊಂಡು ಬರ್ತಾನೆ ಇರುತ್ತೆ. ನಿಜ ಡಾಕ್ಟರ್ ದಿನೇಶ್ ಅವರೇ, ಕಡೆದಾಗಿ ರುದ್ರಮುನಿ ಅವರೇ ಕ್ವಿಕ್ ಆಗಿ, ಶಾರ್ಟ್ ಆಗಿ, ರುದ್ರಮುನಿ ಅವರೇ ಸಂಕ್ಷಿಪ್ತವಾಗಿ ಕ್ವಿಕ್ ಆಗಿ. ದಿನೇಶ್ ಅವರು ಹೇಳಿದ್ದು ಇದರಲ್ಲಿ ಸೋಷಿಯಲಿ ಐ ಆಮ್ ಅಕ್ಸೆಪ್ಟಿಂಗ್, ಬಟ್ ದಿ ಥಿಂಗ್ ಈಸ್ ಇಲ್ಲಿ ವಿಚಾರ ಏನಾಗುತ್ತೆ ಅಂತ ಹೇಳಿದ್ರೆ intentional omission on the part of investigation while collecting the evidences or presenting the evidences or securing the evidences is correct. Intentionally, if he destroy these things, no doubt he is punishable. Okay. But if it has accidentally happened even by the investigation officer, ಗೊತ್ತಿಲ್ಲದೆ ಆಗಿದ್ದರೆ that comes under general exemption. ಕಡೆದಾಗಿ ಎಂ.ಟಿ. ನಾಣೆ ಅವರೇ, ಲಾಸ್ಟ್ ರಿಯಾಕ್ಷನ್. Is it applicable to all the cases? ನೋ, ಈ ಪ್ರಕರಣಕ್ಕೆ ಅದಕ್ಕಾಗಿ ಅಂತ ಕೇಸ್ಗಳಲ್ಲಿ ವಿಚಾರ ಬೇರೆ. ಇದು ಎಕ್ವಿಟಲ್ ಆಗಿದೆ, ಆ ಕಾರಣದಿಂದಾಗಿ ತನಿಖೆ ಮಾಡಿ ಹೊಸ ತನಿಖೆ ಮಾಡುವಂತ ಪರಿಸ್ಥಿತಿ ಬರಲ್ಲ. ಈಗಾಗಲೇ ಇರೋ ಎವಿಡೆನ್ಸ್ ಗಳು ಏನಿದೆ ಅದೇ ಬೇಸಿಸ್. ಅಲ್ಟಿಮೇಟ್ಲಿ ಇಟ್ ಹ್ಯಾಸ್ ಟು ಬಿ ಕ್ಲೋಸ್ ಒನ್ಸ್ ಅಂಡ್ ಫಾರ್ ಆಲ್.